ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಮ್ ಸುಲ್ತಾನಿ. ಈ ಒಂದು ಹೊತ್ತಿನ ವಿಷಯದಲ್ಲಿ ನಾವೆಲ್ಲರೂ ಶೈಕ್ಷಣಿಕ ಮನೋವಿಜ್ಞಾನ ಹಾಗೂ ಬೋಧನಾಶಾಸ್ತ್ರ ವಿಷಯದಲ್ಲಿ ಒಂದು ಟಾಪಿಕ್ ಅನ್ನು ಎತ್ಕೊಳ್ತಾ ಇದ್ದೀವಿ. ಅದು ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತಕ್ಕಂಥ ಒಂದು ಟಾಪಿಕ್. ಓಕೆ, ಯಾವ್ದ್ರಿ? ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ಒಂದು ತತ್ವಗಳನ್ನು ನೋಡೋಣ. ಸಾರ್ವತ್ರಿಕ ಒಂದು ತತ್ವಗಳು ಯಾವ್ದು ಸಂಬಂಧಪಟ್ಟಂಗೆ? ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂಗೆ. ಹಾಗಾದ್ರೆ ಮೊದಲನೇದಾಗಿ ನಿಮಗೆ ಅರ್ಥ ಗೊತ್ತಿರಬೇಕಾಗತ್ತೆ ಯಾವುದಕ್ಕೆ ನಾವು ಬೆಳವಣಿಗೆ ಅಂತ ಕರಿಬೇಕು. ಬೆಳವಣಿಗೆ, ಗ್ರೋತ್ ಅಂತ ಹೇಳಿ ಈಗಾಗಲೇ ಇದನ್ನ ಒಂದು ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮುಂದರದು ಯಾವುದಕ್ಕೆ ವಿಕಾಸ ಅಂತ ಕರಿಬೇಕು ಅಂತ ಹೇಳಿ. ಹೌದಾ? ಸೊ ಇಲ್ಲಿ ಮೊದಲನೇದಾಗಿ ಬೆಳವಣಿಗೆ ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿ ಕಂಡು ಬರತಕ್ಕಂತಹ ಪರಿಮಾಣಾತ್ಮಕ ಬದಲಾವಣೆಯನ್ನು ಸೂಚಿಸ್ತದೆ. ಪರಿಮಾಣಾತ್ಮಕ ಅಂತಕ್ಕಂಥ ಶಬ್ದ ಅಳತೆ ಮಾಡಬಹುದಾಗಿರ್ತಕ್ಕಂಥದ್ದು. ಮಗುವಿನ ಎತ್ತರ ಆಗಿರ್ಬೋದು, ಮಗುವಿನ ತೂಕ ಆಗಿರ್ಬೋದು, ಮಗುವಿನ ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು. ಈಗ ವಯಸ್ಕ ಮಾನವನ ಮಗುವಿನ ತೂಕ ಎಷ್ಟಿದೆ ಅಂತ ಕೇಳಿದಾಗ 1400 ಗ್ರಾಮ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಅದು ಏನಂದ್ರೆ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ಅರ್ಥ. ಸೊ ಇಲ್ಲಿ ಏನ್ ಸೂಚಿಸ್ತಾ ಇದೆ? ಇದು ಪರಿಮಾಣಾತ್ಮಕ ಬದಲಾವಣೆ ಅಂತಕ್ಕಂಥದ್ದನ್ನ ಸೂಚಿಸ್ತದೆ. ಪರಿಮಾಣಾತ್ಮಕ ಅಂದ್ರೆ ಏನು? ಅಳತೆ ಮಾಡಬಹುದಾಗಿರ್ತಕ್ಕಂಥದ್ದು. ಇದನ್ನ ಇಂಡೆಪ್ತ್ ಆಗಿ ಈಗಾಗಲೇ ಒಂದು ಕಂಟೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಜಸ್ಟ್ ನಾನು ವಿಕಾಸದ ಸಾರ್ವತ್ರಿಕ ತತ್ವಗಳು ಹೋಗಕ್ಕಿಂತ ಮುಂಚಿತವಾಗಿ ಒಂದು ಗ್ಲಾನ್ಸ್ ಅನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಇನ್ನು ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನು ಸೂಚಿಸ್ತದೆ. ಗುಣಾತ್ಮಕನೂ ಹೌದು, ಅದರ ಜೊತೆಗೆ ಪರಿಮಾಣಾತ್ಮಕನೂ ಹೌದು. ಹೌದಾ? ಗುಣಾತ್ಮಕ ಬದಲಾವಣೆ ಕೂಡ ಹೌದು, ಪರಿಮಾಣಾತ್ಮಕ ಬದಲಾವಣೆ ಕೂಡ ಹೌದು. ಹಾಗಾದ್ರೆ ಈಗಾಗಲೇ ಗುಣಾತ್ಮಕ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ನಾವು. ಏನ್ರಿ? ಅನುಭವ ಮತ್ತು ಪರಿಪಕ್ವತೆಗಳ ಸರಳೀಕೃತ ಬದಲಾವಣೆಯನ್ನು ವಿಕಾಸ ಅಂತ ಕರಿತೀವಿ. ಗುಣಾತ್ಮಕ ಅಂದ್ರೆ ಮಗುವಿನ ಭಾಷೆ, ಮಗುವಿನ ಆಲೋಚನೆ, ನಿರ್ಧಾರ ಕೈಗೊಳ್ಳುವಿಕೆ, ಪ್ರಾಕ್ ಕಲ್ಪನೆ, ಅರ್ಥಗ್ರಹಿಕೆ. ಹೌದಾ? ಸೊ ಸಮಸ್ಯೆ ಪರಿಹಾರ, ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ, ಕಲ್ಪನಾ ಶಕ್ತಿ, ಇವೆಲ್ಲವನ್ನ ನಾವೇನಂತ ಕರಿತಾ ಇದ್ವಿ? ಗುಣಾತ್ಮಕ ಅಂಶಗಳು ಅಂತ ಹೇಳಿ ಹೇಳ್ಬೋದು. ಸೊ ಇವೆರಡರ ಒಂದು ಸ್ಟೇಟ್ಮೆಂಟ್ ಅರ್ಥ ಆದ್ಮೇಲೆ ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಸೊ ವಿಕಾಸ ಗರ್ಭದಿಂದ ಗುರಿಯವರೆಗೆ ನಡೀತಕ್ಕಂಥ ಪ್ರಕ್ರಿಯೆ. ಬೆಳವಣಿಗೆ ನಿರ್ದಿಷ್ಟ ಅವಧಿಯವರೆಗೆ ನಡೆಯುತ್ತೆ. ಹೌದಾ? 17-18 ವರ್ಷದವರೆಗೆ ಹುಡುಗಿಯಲ್ಲಿ ನಡೆದ್ರೆ 18-19 ವರ್ಷದವರೆಗೆ ಹುಡುಗರಲ್ಲಿ ನಾವು ಕಾಣ್ತೀವಿ ಬೆಳವಣಿಗೆ. ನಿಗದಿತ ಹಂತಕ್ಕೆ ಹೋಗಿ ಪರಿಸಮಾಪ್ತಿಗೊಳ್ಳುತ್ತೆ ಬೆಳವಣಿಗೆ. ಆದರೆ ಅದರಲ್ಲಿ ಕಂಡು ಬರ್ತಕ್ಕಂಥ ಸೀಟೆಟ್ ಅಲ್ಲಿ ಕ್ವಶನ್ ಕೇಳಿದರೆ ಪರಿಪಕ್ವತೆ ಅಂತಕ್ಕಂಥದ್ದು ಏನಿದೆ ಅದು ಜೀವನದುದ್ದಕ್ಕೂ ಕಂಡು ಬರ್ತದೆ. ಮೆಚುರಿಟಿ ಅಂತ ಕರಿತೀವಿ. ಮೆಚುರಿಟಿ ಅಂದ್ರೆ ಏನು? ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ ಅಂತ ಕರಿತೀವಿ. ಏನ್ರಿ? ಅದೊಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ಇದು ಎಲ್ಲ ಕಡೆ ಬಂದೇ ಬರೋದು. ಪರಿಪಕ್ವತೆ ಅಥವಾ ಇದಕ್ಕೆ ಏನಂತ ಕರಿತೀವಿ? ಮೆಚುರಿಟಿ. ಹೌದಾ? ಮೆಚುರಿಟಿ ಅಂತ ಕರಿತೀವಿ, ಅಥವಾ ಏನು? ಪರಿಪಕ್ವತೆ ಅಥವಾ ಪಕ್ವತೆ ಅಂತ ಕರಿತೀವಿ. ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆಯನ್ನ ಪರಿಪಕ್ವತೆ ಅಂತ ಕರಿತೀವಿ. ಹಾಗಾದ್ರೆ ಈಗ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಬೆಳವಣಿಗೆ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು. ಅದರಲ್ಲಿ ವಿಕಾಸವು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು. ನಂತರದಲ್ಲಿ ವಿಕಾಸದ ಮೇಲೆ ಈ ಒಂದು ಅನುವಂಶಿತ ಮತ್ತು ಪರಿಸರ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದಾಗಿರ್ಬೋದು. ಆಮೇಲೆ ವಿಕಾಸದ ವೇಗದ ದರ ಒಂದೇ ರೀತಿಯಾಗಿಲ್ಲ ಅಂತಕ್ಕಂಥದ್ದಾಗಿರ್ಬೋದು. ವಿಕಾಸದ ಪರಸ್ಪರ ಅಂತರ್ ಸಂಬಂಧಗಳಾಗಿರ್ಬೋದು. ವಿಕಾಸದ ಏಕೀಕರಣ ಸಿದ್ಧಾಂತ ಆಗಿರ್ಬೋದು. ವಿಕಾಸವು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸ್ತದೆ ಅಂತಕ್ಕಂಥದ್ದಾಗಿರ್ಬೋದು. ವಿಕಾಸದ ಡೈರೆಕ್ಷನ್ ಪ್ರಿನ್ಸಿಪಲ್ ಮಾರ್ಗದರ್ಶಿ ತತ್ವಗಳಾಗಿರ್ಬೋದು. ಆಮೇಲೆ ವಿಕಾಸವೇನೆಂದ್ರೆ ಸ್ಕ್ವೈರಲ್ ಆಗಿ ಕಂಡು ಬರ್ತದೆ, ಅದು ಲಿನಿಯರ್ ಆಗಿ ಕಂಡು ಬರಲ್ಲ ಅಂತಕ್ಕಂಥದ್ದಾಗಿರ್ಬೋದು. ವಿಕಾಸವು ಪ್ರಗತಿ ಮತ್ತು ವಿಗತಿ ಎಂಬ ಎರಡು ಮುಖಗಳನ್ನು ಹೊಂದಿದೆ ಅಂತಕ್ಕಂಥದ್ದಾಗಿರ್ಬೋದು. ವಿಕಾಸವು ಅನಿವಾರ್ಯವಾಗಿ ನಡೀತಕ್ಕಂಥ ಸೃಜನಾತ್ಮಕ ಪ್ರಕ್ರಿಯೆ ಅಂತಕ್ಕಂಥದ್ದಾಗಿರ್ಬೋದು. ಹೌದಾ? ಸೊ ಈ ರೀತಿಯಾಗಿ ಸಾಕಷ್ಟು ಒಂದು ವಿಕಾಸದ ಸಾರ್ವತ್ರಿಕ ತತ್ವಗಳು ಬರ್ತದೆ. ಅದನ್ನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಒನ್ ಬೈ ಒನ್. ಸೊ ಮೊದಲನೇ ಬರ್ತಕ್ಕಂಥದ್ದು ಇಲ್ಲಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತಕ್ಕಂಥದ್ದು. ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಇದನ್ನ ಏನಂತ ಕರಿತೀವಿ? ವಿಕಾಸದ ನಿರಂತರ ತತ್ವ ಅಂತ ಕರಿತೀವಿ. ನಿರಂತರತೆಯ ತತ್ವ. ಸೊ ಏನ್ ಸರ್ ಹಿಂಗಂದ್ರೆ? ಸೊ ವಿಕಾಸವು ಗರ್ಭದಿಂದ ಗುರಿಯವರೆಗೆ ನಡೀತಕ್ಕಂಥ ಪ್ರಕ್ರಿಯೆ. ಗರ್ಭದ ಅಂಡಾಣುವಿನಿಂದ ಈಗಾಗಲೇ ಹೇಳಿದೀನಿ, ಜೀವನಾವಧಿ 10 ಹಂತಗಳು ಬರ್ತವೆ. ಪ್ರಸವ ಪೂರ್ವ ಹಂತ ಆಗಿರ್ಬೋದು, ಶೈಶವ ಹಂತ ಆಗಿರ್ಬೋದು, ಹಸುಳೆತನ ಆಗಿರ್ಬೋದು, ಪೂರ್ವಬಲ್ಯ ಆಗಿರ್ಬೋದು, ಲೈಂಗಿಕ ಪಕ್ವತೆ ಕಾಲ ಆಗಿರ್ಬೋದು, ತಾರುಣ್ಯಾವಸ್ಥೆ ಆಗಿರ್ಬೋದು, ವಯಸ್ಕತನ ಆಗಿರ್ಬೋದು, ಮಧ್ಯವಯಸ್ಕ ಆಗಿರ್ಬೋದು, ವೃದ್ಧಾಪ್ಯ ಆಗಿರ್ಬೋದು. ಎಲಿಜಬೆತ್ ಹರ್ಲಾಕ್ ಅವರ ಪ್ರಕಾರ ಈ 10 ಹಂತಗಳಲ್ಲಿ ಹಾಗೂ 4 ಪ್ರಮುಖ 6 ಆಯಾಮಗಳಲ್ಲಿ ನಡೀತದೆ. ಅದು ಶಾರೀರಿಕ ವಿಕಾಸ ಆಗಿರ್ಬೋದು, ಮಾನಸಿಕ ವಿಕಾಸ ಆಗಿರ್ಬೋದು, ಸಂವೇಗಾತ್ಮಕ ವಿಕಾಸ ಆಗಿರ್ಬೋದು, ಸಾಮಾಜಿಕ ವಿಕಾಸ ಆಗಿರ್ಬೋದು, ನೈತಿಕ ವಿಕಾಸ ಆಗಿರ್ಬೋದು, ಭಾಷಾ ವಿಕಾಸ ಆಗಿರ್ಬೋದು. ಹೌದಾ? ಸೊ ನಿರಂತರತೆ ತತ್ವದಲ್ಲಿ ವಿಕಾಸವು ಗರ್ಭದಿಂದ ಅಂದ್ರೆ ಗರ್ಭಾಂಕುರಗೊಂಡಿಂದ ಹಿಡ್ಕೊಂಡು ಮುಪ್ಪಾವಸ್ಥೆವರೆಗೆ ಸಾಯುವವರೆಗೆ ಏನಾಗುತ್ತೆ ಅಂದ್ರೆ
ನಡೀತದೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. ಅದು ಈ 6 ಆಯಾಮಗಳಲ್ಲಿ ಮಗುವಿನ ವಿಕಾಸವನ್ನು ಕಾಣ್ತಾ ಇದೆ. ಎತ್ತರ, ತೂಕ, ಆಕಾರ, ಬುದ್ಧಿಶಕ್ತಿಯ ಬೆಳವಣಿಗೆ, ಸೊ ಶಾರೀರಿಕ ಬೆಳವಣಿಗೆಗಳು, ಸಂವೇಗಾತ್ಮಕ ಅಂಶಗಳಾಗಿರ್ಬೋದು, ಕೋಪ, ಅಸೂಯೆ, ಪ್ರೀತಿ, ಸಾಮಾಜಿಕ ಅಂಶಗಳಾಗಿರ್ಬೋದು, ಸ್ಪರ್ಧೆ, ಹೊಂದಾಣಿಕೆ, ಸಹಕಾರ, ಇವೆಲ್ಲವೂ ಕೂಡ ಎಲ್ಲಿಂದ ಎಲ್ಲಿವರೆಗೆ ಭಾಷೆ ಆಗಿರ್ಬೋದು ಇವೆಲ್ಲವೂ ಕಂಡು ಬರ್ತದೆ ಗರ್ಭದಿಂದ ಗೋರಿಯವರೆಗೆ ಅಂತಕ್ಕಂಥದ್ದು. ನೆಕ್ಸ್ಟ್, ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್ ಅಂತಕ್ಕಂಥದ್ದು. ಅಂದ್ರೆ ಏನ್ರ ಅರ್ಥ? ವಿಕಾಸದ ವೇಗದ ದರ ಒಂದೇ ರೀತಿಯಾಗಿಲ್ಲ. ವಿಕಾಸದ ವೇಗದ ದರ ಒಂದೇ ರೀತಿಯಾಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದಿದೆ. ವೇಗದ ದರ, ವೇಗ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಜೀವನಾವಧಿ 10 ಹಂತಗಳು ಬರ್ತವೆ. ಯಾಕಂದ್ರೆ ಹೇಳಿದೆ ಅಂದ್ರೆ ಈಗ ಗೊತ್ತಾಗುತ್ತೆ ನಿಮ್ಗೆ. ಸೊ ಬಾಲ್ಯಾವಸ್ಥೆಯಲ್ಲಿ ವಿಕಾಸ ಏನಾಗುತ್ತೆ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ವೇಗವಾಗಿರುತ್ತೆ. ಎಲ್ಲಿರುತ್ತೆ? ಪೂರ್ವ ಬಾಲ್ಯದಲ್ಲಿ ವೇಗ ಪಡ್ಕೊಳ್ಳುತ್ತೆ. ಆದ್ರೆ ಅದೇ ರೀತಿಯಾಗಿ ಉತ್ತರ ಬಾಲ್ಯದಲ್ಲಿ ನಿಧಾನ ಆಗತ್ತೆ. ಅದೇ ಮತ್ತೆ ತಾರುಣ್ಯಾವಸ್ಥೆಗೆ ಹೋಗೋದಾದ್ರೆ ಅಲ್ಲಿ ಏನಾಗುತ್ತೆ? ಅತ್ಯಂತ ವೇಗ ಆಗುತ್ತೆ. ಹೀಗಾಗಿ ಇದರ ಅರ್ಥ ಏನಪ್ಪಾ ಅಂದ್ರೆ ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್. ವಿಕಾಸದ ವೇಗದ ದರ ಒಂದೇ ರೀತಿಯಾಗಿರಲ್ಲ. ಶೈಶಾವಸ್ಥೆ ಮತ್ತು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ವೇಗವಾಗಿ ವಿಕಾಸ ಕಂಡು ಬಂದ್ರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ನಿಧಾನವಾಗಿರ್ತಕ್ಕಂಥ ಒಂದು ಶಾರೀರಿಕ ಬೆಳವಣಿಗೆಯನ್ನು ಕಾಣ್ತೀವಿ. ಆದ್ರೆ ಅದನ್ನೇ ಮತ್ತೆ ತಾರುಣ್ಯಾವಸ್ಥೆಗೆ ಹೋದಾಗ ಅತ್ಯಂತ ವೇಗವಾಗಿ ಕಾಣ್ತೀವಿ. ಹೀಗಾಗಿ ತಾರುಣ್ಯಾವಸ್ಥೆ ಏನಂತ ಕರಿತೀವಿ? ಬೆಳವಣಿಗೆ ಬುಗ್ಗೆ ಅಂತ ಕರಿತಕ್ಕಂಥದ್ದನ್ನ ನೋಡಿದ್ದೀವಿ. ಹೌದಾ? ಸೊ ಇದು ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್ ಅಂತಕ್ಕಂಥದ್ದನ್ನ ಹೇಳ್ಬೋದು. ಮುಂದಕ್ಕೆ ಹೋಗೋಣ. ಸೊ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್ ಅಂದ್ರೆ ಏನು? ವೈಯಕ್ತಿಕ ಭಿನ್ನತೆಯ ತತ್ವ. ವಿಕಾಸವು ಏನ್ ಮಾಡುತ್ತೆ? ವೈಯಕ್ತಿಕ ಭಿನ್ನತೆಯ ತತ್ವವನ್ನು ಅನುಸರಿಸ್ತದೆ. ವಿಕಾಸ. ಈಗಾಗಲೇ ನಾನು ಹೇಳಿದ್ದೀನಿ, ಈಗ ಒಬ್ಬ ಮಗುವಿನಲ್ಲಿ ಶಾರೀರಿಕ ವಿಕಾಸ ಬೇಗ ಆಗಿ ಮಾನಸಿಕ ವಿಕಾಸ ಆಗದೆ ಇರಬಹುದು. ಇನ್ನು ಕೆಲವು ಮಕ್ಕಳಲ್ಲಿ ಮಾನಸಿಕ ವಿಕಾಸ ಆಗಿರುತ್ತೆ, ಆದ್ರೆ ಶಾರೀರಿಕ ವಿಕಾಸ ಆಗಲ್ಲ. ಕೆಲವೊಂದು ಮಕ್ಕಳು ಕುಳ್ಳಗಿರ್ತವೆ, ಆದ್ರೆ ಬೌದ್ಧಿಕವಾಗಿ ತುಂಬಾ ಚುರುಕಿರ್ತವೆ. ಇನ್ನು ಕೆಲವು ಮಕ್ಕಳು ಶಾರೀರಿಕವಾಗಿ ಸದೃಢವಾಗಿ ಬೆಳೆದಿರ್ತವೆ, ಆದ್ರೆ ಮಾನಸಿಕವಾಗಿ ವಿಕಾಸ ಕುಂಠಿತ ಆಗಿರ್ತದೆ. ಕೆಲವೊಂದು ಸಂವೇಗಾತ್ಮಕ ಮತ್ತು ಸಾಮಾಜಿಕ ವಿಕಾಸದಲ್ಲಿ ಕೂಡ ಕುಂಠಿತತೆಯನ್ನು ನಾವು ಕಾಣ್ತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಭಿನ್ನತೆಗಳನ್ನ ನಾವು ಕಾಣ್ತೀವಿ. ಇಂಡಿವಿಜುವಲ್ ಡಿಫರೆನ್ಸಸ್ ಅಂದ್ರೆ ಏನು? ಒಬ್ಬನನ್ನ ಇನ್ನೊಬ್ಬನಿಂದ ಬೇರ್ಪಡಿಸ್ತಕ್ಕಂಥ ಲಕ್ಷಣಗಳು, ಒಬ್ಬನಿಂದ ಇನ್ನೊಬ್ಬನನ್ನ ಅದ್ವಿತೀಯನಾಗಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ನಾವೇನಂತ ಕರಿತೀವಿ? ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಇದರಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಅಂತರ್ ವೈಯಕ್ತಿಕ ಭಿನ್ನತೆಗಳು, ನನ್ನ ಮತ್ತು ನಿಮ್ಮ ಮಧ್ಯೆ ಇರತಕ್ಕಂಥ ಭಿನ್ನತೆಗಳನ್ನ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಕರಿತೀವಿ. ಅಂತರ್ ವೈಯಕ್ತಿಕ ಭಿನ್ನತೆಗಳು. ನಮ್ಮೊಳಗೆ ಇರತಕ್ಕಂಥ ಒಂದು ವೈಯಕ್ತಿಕ ಭಿನ್ನತೆಗಳನ್ನ ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಕರಿತೀವಿ. ಈಗ ನನಗೆ ಕೆಲವು ವಿಷಯಗಳು ಬೇಗ ಅರ್ಥ ಆಗದೆ ಇರಬಹುದು, ನಿಮ್ಗೆ ಬೇಗ ಅರ್ಥ ಆಗ್ಬಹುದು. ಇದು ಏನಪ್ಪಾ ಅಂದ್ರೆ ಇಂಟರ್ ಇಂಡಿವಿಜುವಲ್ ಡಿಫರೆನ್ಸಸ್. ನನ್ನೊಳಗೆ ನನ್ನ ಸೈಕಾಲಜಿಯಲ್ಲಿ ಚೆನ್ನಾಗಿದೆ ಅಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಅಥವಾ ಗಣಿತ ವಿಷಯದಲ್ಲಿ ನಾನು ವೀಕ್ ಇರಬಹುದು. ಅದು ಏನಾಗುತ್ತೆ ಅಂದ್ರೆ ಒಂದು ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತಕ್ಕಂಥದ್ದನ್ನ ಕರಿತೀವಿ ಈ ರೀತಿಯಾಗಿ. ನೆಕ್ಸ್ಟ್, ಇನ್ಫಾರ್ಮಿಟಿ ಆಫ್ ಪ್ಯಾಟರ್ನ್. ಸರ್ ಆಗ್ಲೇ ಹೇಳಿದ್ರಿ ದ ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ನಾಟ್ ಇನ್ಫಾರ್ಮ್ ಅಂತ ಹೇಳಿ, ಬಟ್ ಇಲ್ಲಿ ಹೇಳ್ತಾ ಇದ್ರಿ ಇನ್ಫಾರ್ಮಿಟಿ ಆಫ್ ಪ್ಯಾಟರ್ನ್ ಅಂತಕ್ಕಂಥದ್ದು. ಏನಿದು ಇನ್ಫಾರ್ಮಿಟಿ ಆಫ್ ಪ್ಯಾಟರ್ನ್ ಅಂತಕ್ಕಂಥದ್ದು? ಈಗಾಗಲೇ ಮಗು ಯಾವುದೇ ಒಂದು ದೇಶದ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹುಟ್ಟಿದ್ರು ಕೂಡ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಪ್ಯಾಟರ್ನ್ ಅನ್ನು ಅನುಸರಿಸ್ತದೆ. ಅದನ್ನೇ ನಾನು ಮುಂದೆ ಮಾತಾಡ್ತೀನಿ. ಇಲ್ಲೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಶಿರ ಪಾದಾಭಿಮುಖ ವಿನ್ಯಾಸ, ನಂತರದಲ್ಲಿ ಶೆಫೆಲೋ ಕಾಡೆಲೋ ಟ್ರೆಂಡ್, ನಂತರದಲ್ಲಿ ಇದನ್ನ ಶೆಫೆಲೋ ಕಾಡೆಲೋ ಅಂತ ಕರಿತೀವಿ. ಶೆಫೆಲೋ ಕಾಡೆಲೋ ಟ್ರೆಂಡ್ ಅಂತ ಕರಿತೀವಿ. ಇದನ್ನ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್. ಆಮೇಲೆ ಇನ್ನೊಂದು ಬರ್ತದೆ ಚಲನೆ ವಿನ್ಯಾಸ ಅಂತ ಹೇಳಿ. ಇದು 2 ಕಡೆಗೆ ಬರ್ತದೆ. ಹೌದಾ? ಸೊ ಒಂದು ಇನ್ಫಾರ್ಮಿಟಿ ಆಫ್ ಪ್ಯಾಟರ್ನ್, ಎಲ್ಲೇ ಪ್ರಪಂಚದಲ್ಲಿ ಯಾವುದೇ ಮಕ್ಕಳು ಹುಟ್ಟಲಿ ಇದೇ ಪ್ಯಾಟರ್ನ್ ಅನ್ನ ಅನುಸರಿಸಬೇಕಾಗುತ್ತೆ. ಸೊ ಇದು ಇನ್ನೊಂದು ಪಾಯಿಂಟ್ ಬರ್ತದೆ, ಡೈರೆಕ್ಷನ್ ಅಲ್ಲಿ ಇರ್ತದೆ, ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಯೂನಿಫಾರ್ಮಿಟಿ ಆಫ್ ಪ್ಯಾಟರ್ನ್, ಇದೇ ಪ್ಯಾಟರ್ನ್ ಅಲ್ಲಿ ಮಕ್ಕಳು ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಆಗುತ್ತೆ. ಶಿರದಿಂದ ಪಾದವರೆಗೆ ನಡಿಬೇಕು, ಅಥವಾ ಶಿರದಿಂದ ಪಾದ ಅಂದ್ರೆ ಮಗುವಿನ ಬೆಳವಣಿಗೆ ಆಗೋಕ್ಕಿಂತ ಪೂರ್ವದಲ್ಲಿ ಮೊದಲು ಏನಾಗುತ್ತೆ ಅಂದ್ರೆ ಕುತ್ತಿಗೆ ಕಂಟ್ರೋಲ್ ಬರುತ್ತೆ. ಅದಾದ್ಮೇಲೆ ಭುಜಗಳಾಗಿರ್ಬೋದು, ಬೆನ್ನು ಮೂಳೆ ಆಗಿರ್ಬೋದು, ಕಾಲುಗಳ ಕಡೆಗೆ, ಆಮೇಲೆ ಕಾಲಿನ ಬೆರಳು ಕಡೆಗೆ ವಿಕಾಸ ಆಗುತ್ತೆ. ಇದನ್ನ ಶೆಫೆಲೋ ಕಾಡೆಲೋ ಟ್ರೆಂಡ್ ಅಂತ ಕರಿತೀವಿ. ಇನ್ನು ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂದ್ರೆ ಮೊದಲು ಮಗುವಿಂದ ಏನ್ ಬರ್ತದೆ ಅಂದ್ರೆ ಬೆನ್ನು ಮೂಳೆ ಕಂಟ್ರೋಲ್ ಬರುತ್ತೆ. ಅದನ್ನೆಲ್ಲ ನಾವು ನೋಡೋದಾದ್ರೆ ಈಗ ಒಂದು ಚಿತ್ರದ ಮುಖಾಂತರ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಇದು ನಾವು ನೋಡ್ತಕ್ಕಂಥ ಪ್ರಯತ್ನ ಮೊದಲೇ ಏನ್ ಹೇಳ್ತೇನೆ ನಾನು, ಶೆಫೆಲೋ ಕಾಡೆಲೋ ಟ್ರೆಂಡ್ ಅಂತೇಳಿ. ಶಿರ ಪಾದಾಭಿಮುಖ ವಿನ್ಯಾಸ, ಶಿರ ಪಾದಾಭಿಮುಖ ಏನಂತ ಕರೀತಾರೆ? ಶೆಫೆಲೋ ಕಾಡೆಲೋ
ಸೆಫೆಲೋ ಕಾರ್ಡಿಯಲ್ ಅಂದ್ರೆ ಮೊದಲ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು ಮಗುವಿನ ಕುತ್ತಿಗೆ. ಅದಾದ್ಮೇಲೆ ಬೆನ್ನು ಮೂಳೆ, ಭುಜಗಳು, ಕಾಲಿನ ಬೆರಳು ಕಡೆಗೆ ವಿಕಾಸ ಸಾಗುತ್ತೆ. ಇದನ್ನೇನಂತ ಕರಿತೀವಿ? ಶಿರ ಪಾದಮಿಕ ವಿನ್ಯಾಸ ಅಂತ ಕರಿತೀವಿ. ಮೊದಲು ಕಂಟ್ರೋಲ್ ಬರ್ತಕ್ಕಂಥದ್ದು ಶಿರ, ಅದಾದ್ಮೇಲೆ ಬೆನ್ನು ಮೂಳೆ, ಭುಜಗಳು ಹಿಂಗೆ ಕಂಟ್ರೋಲ್ ಹೋಗುತ್ತೆ. ಇದು ಫಸ್ಟ್ ಒನ್. ನಂತರ ಎರಡನೇದು ಬರ್ತದೆ, ಇದನ್ನೇನಂತ ಕರಿತೀವಿ ಅಂದ್ರೆ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ. ಸೊ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್, ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ. ಆಕ್ಚುಲಿ ಇದನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಕುಪ್ಪುಸ್ವಾಮಿ ಅಂತ ಹೇಳಿ. ಎಕ್ಸಾಮ್ ಕ್ವಶನ್ ಆಗ್ಬೋದು, ಬಹಳ ಇಂಪಾರ್ಟೆಂಟ್. ಪ್ರಾಕ್ಸಿಮಾ ಡೆಸಾಲ್ಟ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇದು ಮೊದಲೇದು, ಈಗ ನಾನು ಈ ರೀತಿಯಾಗಿ ನಿಂತಿದ್ದೀನಿ, ಕೆಲವರು ಇದನ್ನ ತಪ್ಪು ಹೇಳಿದ್ದಾರೆ, ಕಾಲಿಂದ ಮೇಲೆ ಸಾಗತ್ತೆ ಅಂತೇಳಿ. ಆಕ್ಚುಲಿ ಅಂತದ್ದು ಕಲ್ಪನೆ ಇಲ್ಲ. ಸೊ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಲ್ಲಿ ಮೊದಲು ಏನ್ ಬರ್ತದೆ ಅಂದ್ರೆ ಬೆನ್ನು ಮೂಳೆ ಕಂಟ್ರೋಲ್ ಬರುತ್ತೆ. ಸೊ ಬ್ಯಾಕ್ ಬೋನ್ ಕಂಟ್ರೋಲ್ ಬರುತ್ತೆ. ಅದಾದ್ಮೇಲೆ ಭುಜಗಳ ಕಂಟ್ರೋಲ್ ಬರ್ತವೆ. ಭುಜಗಳಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೈಗಳ ಕಂಟ್ರೋಲ್ ಬರ್ತವೆ. ಕೈಗಳಾದ್ಮೇಲೆ ಇದಕ್ಕೆ ಮಣಿಕಟ್ಟು ಅಂತ ಕರಿತೀವಿ, ಮಣಿಕಟ್ಟು ಕಂಟ್ರೋಲ್ ಬರುತ್ತೆ. ಅದಾದ್ಮೇಲೆ ಬೆರಳುಗಳ ಕಡೆಗೆ ವಿಕಾಸ ಸಾಗುತ್ತೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ, ಅಥವಾ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ಕಂಡು ಬರ್ತದೆ, ಅದು ಚಲನೆಯ ವಿನ್ಯಾಸ ಅಂತ ಹೇಳಿ. ಚಲನೆಯ ವಿನ್ಯಾಸ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹುಟ್ಟತಕ್ಕಂಥ ಮಗು ಮೊದಲು ಏನ್ ಮಾಡ್ಬೇಕು? ತೆವಳಬೇಕು, ಹುಟ್ಟಿದ ತಕ್ಷಣ ಆಮೇಲೆ ಅಂಬೆಗಾಲು ಇಡಬೇಕು, ಆಮೇಲೆ ನಡಿಬೇಕು. ಇದು ಒಂದು ಪ್ರೊಸೆಸ್ ಇದೆ. ಇದೇ ಒಂದು ಪ್ಯಾಟರ್ನ್ ಅಲ್ಲಿ, ಹೀಗಾಗಿ ಯೂನಿಫಾರ್ಮಿಟಿ ಆಫ್ ಪ್ಯಾಟರ್ನ್, ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ವಿಲ್ ಫಾಲೋ ಯೂನಿಫಾರ್ಮಿಟಿ ಆಫ್ ಪ್ಯಾಟರ್ನ್ ಅಂತಕ್ಕಂಥದ್ದು ಹೇಳ್ಬೋದು. ಆದ್ರೆ ದ ರೇಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಸ್ ನಾಟ್ ಯೂನಿಫಾರ್ಮ್. ವಿಕಾಸದ ವೇಗದ ದರ ಒಂದೇ ರೀತಿಯಾಗಿರಲ್ಲ. ಹೌದಾ? ಸೊ ಮುಂದಕ್ಕೆ ಹೋಗೋಣ ಈಗ. ಎಸ್, ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಪ್ರೊಸೀಡ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಅಂತಕ್ಕಂಥದ್ದು. ಅಂದ್ರೆ ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗುತ್ತೆ. ಯಾವ್ದ್ರಿಂದ ಯಾವ ಕಡೆ ಸಾಗುತ್ತೆ? ಇದು ಸಾಮಾನ್ಯದಿಂದ ನಿರ್ದಿಷ್ಟತೆ. ಸಾಮಾನ್ಯದಿಂದ ನಿರ್ದಿಷ್ಟತೆ ಅಂತಕ್ಕಂಥದ್ದು. ಸಾಮಾನ್ಯ ಲಕ್ಷಣಗಳಂದ್ರೆ ಏನು? ಈಗ ನಾವು ಹೇಳಿದೆ, ಒಂದು ಮಗು ಒಂದು ಭಾಷೆನ ಕಲಿಬೇಕಾಗಿದೆ ಅಂದ್ರೆ ಮೊದಲು ಮಗು ಏನಂದ್ರೆ ಅಳ್ತದೆ. ಅದಾದ್ಮೇಲೆ ಏನ್ ಮಾಡುತ್ತೆ? ಅಕ್ಷರಗಳನ್ನ, ಅದನ್ನ ಏನಂತ ಕರಿತೀವಿ? ಬ್ಯಾಬ್ಲಿಂಗ್, ಕುಯಿಂಗ್, ಒನ್ ವರ್ಡ್, ಸೆಂಟೆನ್ಸ್, ಈ ರೀತಿಯಾಗಿ ಬರ್ತದೆ. ಬ್ಯಾಬ್ಲಿಂಗ್ ಅಂತಕ್ಕಂಥದ್ದೇನು? ಒಂದೇ ಶಬ್ದವನ್ನು ಎರಡು ಬಾರಿ ಬಬ್ಬ, ಪಪ್ಪ, ಮಮ್ಮ ಈ ಶಬ್ದಗಳನ್ನ ಉಚ್ಚಾರ ಮಾಡುತ್ತೆ. ಕುಯಿಂಗ್ ಚೇರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಬರ್ತದೆ. ಒನ್ ವರ್ಡ್ ಯೂಸ್ ಮಾಡ್ತಾನೆ, ಶಬ್ದಗಳನ್ನ ಯೂಸ್ ಮಾಡ್ತಾನೆ. ಶಬ್ದ ಆದ್ಮೇಲೆ ಪದಗಳು ಬರ್ತದೆ, ಪದಗಳಾದ್ಮೇಲೆ ವಾಕ್ಯಗಳು, ವಾಕ್ಯಗಳಾದ್ಮೇಲೆ ಭಾಷೆ ಕಡೆಗೆ ಮಗುಸಾಗುತ್ತೆ. ಇದರರ್ಥ ಮೊದಲು ಜನರಲ್, ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲಿ ಸಾಮಾನ್ಯ ಲಕ್ಷಣಗಳೇ ಕಂಡು ಬರ್ತದೆ. ಒಂದು ಭಾಷೆಯನ್ನ ಕಲಿಬೇಕಾಗಿತ್ತು ಅಂದ್ರೆ ನಿರ್ದಿಷ್ಟವಾಗಿ ಆ ಭಾಷೆಯ ವ್ಯಾಕರಣವನ್ನು ಓದ್ಕೋಬೇಕಾಗತ್ತೆ. ಆ ಭಾಷೆಯ ಒಂದು ನೀತಿ ನಿಯಮಗಳನ್ನ, ಛಂದಸ್ಸನ್ನ, ಶಾಸ್ತ್ರವನ್ನ ಓದ್ಕೋಬೇಕಾಗತ್ತೆ. ಅದು ಹೀಗಾಗಿ ಸಾಮಾನ್ಯ ನಿರ್ದಿಷ್ಟತೆ ಅಂತ ಅರ್ಥ, ಸಾಮಾನ್ಯ ಲಕ್ಷಣಗಳು. ಈಗ ಮಗು ಹುಟ್ಟಿದಾಗ ಮೊದಲು ಎಲ್ಲರನ್ನ ಯಾರ ಕಡೆ ಹೋದ್ರು ಕೂಡ ಹುಟ್ಟಿದ ತಕ್ಷಣ ಯಾರೇ ಎತ್ಕೊಂಡ್ರು ಕೂಡ ಮಗು ಹೋಗುತ್ತೆ. ಅದು ಸ್ವಲ್ಪ ದೊಡ್ಡವಳಾದ್ಮೇಲೆ ಪರ್ಟಿಕ್ಯುಲರ್ ಆಗಿ ಇವರೇ ನಮ್ಮ ಮನೆಯವರು ಅಂತಕ್ಕಂಥದ್ದನ್ನ ಗೊತ್ತಾಗುತ್ತೆ. ನಿರ್ದಿಷ್ಟತೆ, ಇವ್ರ ಹತ್ರನೇ ನಾನು ಹೋಗ್ಬೇಕು, ಇವ್ರ ಹತ್ರ ನಾನು ಹೋಗ್ಬಾರ್ದು ಅಂತಕ್ಕಂಥ ಪರಿಕಲ್ಪನೆ ಬರ್ತದೆ. ಇದೊಂದು ಸಾಮಾನ್ಯದ ನಿರ್ದಿಷ್ಟತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್. ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್ ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೊಂದು ಗ್ಲೋಬ್ ಇದೆ, ಈ ಗ್ಲೋಬ್ ಅನ್ನ ಹಿಡಿಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಫಸ್ಟ್ ಏನ್ ಮಾಡಿದೆ? ನನ್ನ ಕೈಯಿಂದ ಎತ್ಕೊಂಡೆ, ಆಮೇಲೆ ನನ್ನ ಬೆರಳುಗಳನ್ನ ಮುಂದಕ್ಕೆ ಚಾಚಿದೆ, ಇದನ್ನ ಹಿಡ್ಕೊಂಡೆ. ಅಂದ್ರೆ ಯಾವುದೇ ಒಂದು ಕ್ರಿಯೆ ಮಾಡ್ತಾ ಇದೀನಿ ಅಂತ ಇಟ್ಕೊಂಡ್ರೆ, ನಾನು ಐ ಆಮ್ ಡೂಯಿಂಗ್ ಎನಿ ಆಕ್ಟಿವಿಟಿ. ಸೊ ಇನ್ ದಟ್ ಟೈಮ್, ಆ ಟೈಮ್ ಒಳಗೆ ಏನಾಗುತ್ತೆ ಅಂದ್ರೆ ನನ್ನ ದೇಹದ ಭಾಗಗಳು ಏನಾಗ್ತವೆ ಅಂದ್ರೆ ಏನಾಗುತ್ತೆ? ಇಂಟಿಗ್ರೇಟ್ ಆಗುತ್ತೆ. ಹೌದಾ? ಈಗ ಒಂದು ವಾಲಿಬಾಲ್ ಆಡ್ತಾ ಇದ್ದೀನಿ ನಾನು, ಅಥವಾ ಫುಟ್ಬಾಲ್ ಆಡ್ತಾ ಇದ್ದೀನಿ, ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ ಇಟ್ಕೊಡ್ರಿ. ಸೊ ಆ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಥವಾ ವಾಲಿಬಾಲ್ ಆಡ್ತಾ ಇದ್ದೀನಿ ಅಂದ್ರೆ ನಾನು ಆ ಬಾಲ್ನ ಫಸ್ಟ್ ಕಣ್ಣಿಂದ ನೋಡ್ತೀನಿ. ನೋಡಿದಾಗ ನಾನು ಹ್ಯಾಂಡ್ ಅನ್ನ ಮುಂದಕ್ಕೆ ಹೋಗ್ತೀನಿ, ಆಮೇಲೆ ಬೆರಳುಗಳಿಂದ ಅದನ್ನ ಪುಷ್ ಮಾಡ್ತೀನಿ, ಯಾವ ಕಡೆ ನಾನು ಪಾಸ್ ಮಾಡಬೇಕು ಅನ್ನೋದು. ಸೊ ಇಂಟಿಗ್ರೇಷನ್ ಅಂತಕ್ಕಂಥದನ್ನ ಕರಿತೀವಿ. ಸೊ ಇಂಟಿಗ್ರೇಷನ್ ಇದೇ ಇರುತ್ತೆ ಅಂತಕ್ಕಂಥದ್ದು. ಇಂಟಿಗ್ರೇಷನ್ ಅಂದ್ರೆ ಏನು? ಪರಸ್ಪರ ಒಂದು ಕ್ರಿಯೆ, ಪರಸ್ಪರ ದೇಹದ ಭಾಗಗಳು ಒಟ್ಟುಗೂಡುವಿಕೆಗೆ ಇಂಟಿಗ್ರೇಷನ್ ಅಂತ ಕರಿತೀವಿ. ದೇಹದ ಒಂದು ಭಾಗ ಇನ್ನೊಂದು ಭಾಗವನ್ನ ಸೇರಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು, ಒಂದು ಕ್ರಿಯೆನ ಕಂಪ್ಲೀಟ್ ಮಾಡುತ್ತೆ. ಸೊ ಇದಾದ್ಮೇಲೆ ಬರ್ತಕ್ಕಂಥದ್ದು ಅಂತರ್ ಸಂಬಂಧ. ಇದು ಕೂಡ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ದೈಹಿಕವಾಗಿ ವೀಕ್ ಇದ್ದಾನೆ ಅಂತ ಇಟ್ಕೊಳ್ರಿ, ಅವ್ನು ಮಾನಸಿಕವಾಗಿ ಕೂಡ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ಒಬ್ಬ ವ್ಯಕ್ತಿ ಹಾಗೆ ಏನಿದಾನೆ ಅಂದ್ರೆ ಹ್ಯಾಂಡಿಕ್ಯಾಪ್ ಇದ್ದಾನೆ, ವಿಕಲತೆ ಅಂತಕ್ಕಂಥದ್ದು ಗೊತ್ತಿದೆ. ವಿಕಲಾಂಗ ಮತ್ತು ನ್ಯೂನತೆ ಎರಡು ವ್ಯತ್ಯಾಸಗಳಿದ್ದಾವೆ. ವಿಕಲಾಂಗತೆ ಅಂತ ಬಂದಾಗ ಶರೀರದ ಅಂಗಗಳಿಗೆ ಸಂಬಂಧಪಟ್ಟಂತೆ ಬರ್ತದೆ. ನ್ಯೂನತೆ ಅಂತ ಬಂದಾಗ ಕಲಿಕೆಯ ಸಮಸ್ಯೆಗಳಿಗೆ ಸಂಬಂಧಪಡುತ್ತೆ. ಅರ್ಥ ಆಯ್ತಾ? ಎರಡು ಅರ್ಥ ಮಾಡ್ಕೋಬೇಕು.
ಸೊ ಈಗ ದೇಹದ ವಿಕಲಾಂಗತೆ ಇದೆ ಅಂದ್ರೆ ದೇಹದ ಯಾವುದೋ ಒಂದು ಸಮರ್ಪಕವಾಗಿ ಕೆಲಸ ನಿರ್ವಹಿಸಲ್ಲ ಅಂತ ಸಮಯದಲ್ಲಿ ಆತ ಕುಂಟನೋ ಕುರುಡನೋ ಅಥವಾ ಏನೋ ಒಂದು ಇದಾನೆ ಕಿವುಡನೋ ಇದಾನ ಮೂಗನೋ ಇದಾನೆ ಅಂತ ಇಟ್ಕೊಳ್ಳಿ, ಆಟೋಮೆಟಿಕ್ ಆಗಿ ಆತನ ಇನ್ನಿತರ ವಿಕಾಸಗಳಾಗಿರ್ತಕ್ಕಂಥ ಸಾಮಾಜಿಕ ವಿಕಾಸ ಆಗಿರ್ಬೋದು, ಭಾಷಾ ಅಥವಾ ಮಾನಸಿಕ ವಿಕಾಸ ಆಗಿರ್ಬೋದು, ನೈತಿಕ ವಿಕಾಸ ಆಗಿರ್ಬೋದು, ಇವುಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ಇದು ಅಂತರ್ ಸಂಬಂಧ. ಇನ್ನೊಬ್ಬ ಮಂದ ಬುದ್ಧಿಯವನಿದ್ದಾನೆ, ಆಟೋಮೆಟಿಕ್ ಆಗಿ ಅವನು ಇನ್ನಿತರ ಒಂದು ವಿದ್ಯಾರ್ಥಿಗಳ ಜೊತೆ ಕೂಡ್ಕೊಳ್ಳಿಕ್ಕೆ ವಿಫಲತೆಯನ್ನು ಅನುಭವಿಸ್ತಾನೆ. ಯಾಕಂದ್ರೆ ಅಂತರ್ ಸಂಬಂಧಗಳಿದ ಒಂದಕ್ಕೊಂದು, ಆತನ ದೈಹಿಕ ವಿಕಾಸ ಕೂಡ ಕುಂಠಿತ ಆಗ್ಬಹುದು, ಎಲ್ಲ ಜೊತೆಗೆ ಬರಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಹೀಗಾಗಿ ಈ ಒಂದಕ್ಕೊಂದು ಸಂಬಂಧ, ಅಂತರ್ ಸಂಬಂಧ, ದೈಹಿಕ ವಿಕಾಸ, ಮಾನಸಿಕ ವಿಕಾಸ ಮೇಲೆ ಮಾನಸಿಕ ವಿಕಾಸ, ದೈಹಿಕ ವಿಕಾಸ ಮೇಲೆ ಸಾಮಾಜಿಕ ವಿಕಾಸ, ಸಂವೇಗಾತ್ಮಕ ವಿಕಾಸ, ನೈತಿಕ ವಿಕಾಸ, ಭಾಷಾ ವಿಕಾಸ, ಒಂದಕ್ಕೊಂದು ಅಂತರ್ ಸಂಬಂಧ ಹೊಂದಿವೆ. ಒಂದರಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ರೆ ಅಂದ್ರೆ ಇನ್ನಿತರ ಒಂದು ಕ್ಷೇತ್ರಗಳಲ್ಲಿ ಕೂಡ, ಇನ್ನಿತರ ಆಯಾಮಗಳಲ್ಲಿ ಕೂಡ ಏನಾದ್ರೆ ಸಮಸ್ಯೆ ಎದುರಿಸಬೇಕಾಗುತ್ತೆ. ಹಿಂದೆ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡಿದೀನಿ, ಮಗುವಿನ ವಿಕಾಸ 6 ಆಯಾಮಗಳಲ್ಲಿ ನಡೀತದೆ ಅಂತಕ್ಕಂಥದ್ದು. ಆ 6 ಆಯಾಮಗಳಲ್ಲಿ ಒಂದು ಆಯಾಮದಲ್ಲಿ ಸಮಸ್ಯೆಗಳು ಬಂದ್ರೆ ಇನ್ನಿತರ ಆಯಾಮಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಇನ್ನು ಡೆವಲಪ್ಮೆಂಟ್ ಈಸ್ ಪ್ರೆಡಿಕ್ಟೇಬಲ್ ಏನ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಏನ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ. ಮಗು ಏನಾಗಬಹುದು ಅಂತಕ್ಕಂಥದ್ದನ್ನ ನಾವು ಬಾಲ್ಯದಲ್ಲೇ ಜಡ್ಜ್ ಮಾಡ್ಬೋದು, ಇವ್ ನಾನು ಹಿಂಗಾಗ್ತಾನೆ ಅಂತಕ್ಕಂಥದ್ದು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ಅಂದ್ರೆ ಅವನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನ, ಉತ್ತಮವಾಗಿರ್ತಕ್ಕಂಥ ಒಂದು ಆಹಾರ, ಉತ್ತಮವಾಗಿರ್ತಕ್ಕಂಥ ಒಂದು ವರ್ತನೆಯನ್ನ ಕಲಿಸಿಕೊಟ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾನೆ ಅಂದ್ರೆ ಅವನು ತಾನು ಮುಟ್ಟಬೇಕಾಗಿರ್ತಕ್ಕಂಥ ಗುರಿಯನ್ನ ಮುಟ್ತಾನೆ. ಪ್ರೆಡಿಕ್ಟ್ ಮಾಡ್ಬೋದು ನಾವು, ಈ ಮಗು ಮುಂದೆ ಹಿಂಗೆ ಆಗುತ್ತೆ ಅಂತಕ್ಕಂಥ. ಯಾವುದರ ಆಧಾರದ ಮೇಲೆ? ಆತನ ವರ್ತನೆ ಆಧಾರದ ಮೇಲೆ, ಆತನ ಬಾಲ್ಯದ ಸ್ಥಿತಿಗತಿಗಳ ಆಧಾರದ ಮೇಲೆ ನಾವು ಏನ್ ಮಾಡ್ಬೋದು ಅಂದ್ರೆ ಭವಿಷ್ಯದಲ್ಲಿ ಮಗು ಈ ರೀತಿಯಾಗಿ ರೂಪುಗೊಳ್ತದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹೌದಾ? ಈಗ ನಾವು ನೋಡಿರ್ಬೋದು ಏನಪ್ಪ ಅಂದ್ರೆ ಗರ್ಭಿಣಿ ಒಂದು ಹೆಣ್ಮಕ್ಳನ್ನ ತೆಗೆದುಕೊಂಡಾಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಮಾಡಿಸಿ ಮಗು ಆರೋಗ್ಯವಾಗಿದೆ ಇಲ್ಲ ಅಂತಕ್ಕಂಥದ್ದನ್ನ ಪ್ರೆಡಿಕ್ಟ್ ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಮೇಲೆ ಹಂಗೆ ಇದೇನಾಗುತ್ತಂದ್ರೆ ವಿಕಾಸ ಅಂತಕ್ಕಂಥದ್ದು ಪ್ರೆಡಿಕ್ಟೇಬಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಇಲ್ಲೇ ಬರ್ಕೊಂಡ್ರೆ ವಿಕಾಸವು ಸೃಜನಾತ್ಮಕ ಪ್ರಕ್ರಿಯೆ. ಅಂದ್ರೆ ಯಾವುದೇ ವ್ಯಕ್ತಿ, ಯಾವುದೇ ಮಗು ನಾನು ವಿಕಾಸ ಹೊಂದಲ್ಲ ಅಂತಕ್ಕಂಥ ಹೇಳಿಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮಕ್ಕಳು ಕೂಡ ವಿಕಾಸಕ್ಕೆ ಒಳಪಟ್ಟೆ ಮುಂದಕ್ಕೆ ಹೋಗ್ತಾರೆ. ನನ್ನ ಮೇಲೆ ಯಾವುದೇ ವಿಕಾಸದ ಪರಿಣಾಮ ಬೀರಲ್ಲ ಅಂತಕ್ಕಂಥ ಹೇಳಿಕ್ ಸಾಧ್ಯನೇ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟಲ್ ಡೈರೆಕ್ಷನ್. ನಾನು ಆಗಲೇ ಹೇಳ್ತಾ ಇದ್ದಾನೆ, ಕುಪ್ಪುಸ್ವಾಮಿ ಅವರು ಕೊಟ್ಟರು ಅಂತ ಹೇಳಿ. ಅದೇ 3 ಅಂಶಗಳು ಈಗಾಗಲೇ ಹೇಳಿದ್ದೀನಿ, ಅದನ್ನ ಇಲ್ಲಿ ಮಾತು ಹೇಳಕ್ ಹೋಗಲ್ಲ. ಕುಪ್ಪುಸ್ವಾಮಿಯವರು ಸೆಫಲೋಕಾರ್ಡಲ್ ಟ್ರೆಂಡ್, ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತಕ್ಕಂಥ 2 ಪ್ರಿನ್ಸಿಪಲ್ಸ್ ಗಳನ್ನ ಕೊಡ್ತಾರೆ. ಅದು ಡೈರೆಕ್ಷನ್ ಅಲ್ಲಿ ಬರ್ತದೆ. ಒಂದು ಶಿರ ಪಾದಾಭಿಮುಖ ವಿನ್ಯಾಸ, ಇನ್ನೊಂದು ಯಾವುದು ಕೇಂದ್ರ ಪರಿಧಿಭಿಮುಖ ವಿನ್ಯಾಸ. ಇದನ್ನ ಪ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ. ಕೇಂದ್ರ ಪರಿಧಿಭಿಮುಖ ವಿನ್ಯಾಸ ಅಂದ್ರೆ ಮೊದಲು ಬೆನ್ನು ಮೂಳೆ ಬರಬೇಕು, ಆಮೇಲೆ ಭುಜಗಳು ಬರ್ತದೆ, ಆಮೇಲೆ ಕೈ ಬೆರಳುಗಳು, ಆಮೇಲೆ ಆದ್ಮೇಲೆ ಮಣಿಕಟ್ಟು ಆದ್ಮೇಲೆ ಬೆರಳುಗಳು. ಇದಾದ್ಮೇಲೆ ಶಿರ ಪಾದವಿಕ ಅಂತ ಬಂದಾಗ ಮೊದಲು ಕುತ್ತಿಗೆ ಬರ್ತದೆ, ಶಿರ ಅಂತ ಕರಿತೀವಿ, ಹೆಡ್. ಅದಾದ್ಮೇಲೆ ಏನಾಗುತ್ತೆ ಬೆನ್ನು ಮೂಳೆ, ಭುಜಗಳು. ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದು ಕಾಲು ಬೆರಳು ಕಡೆ ವಿಕಾಸ ಸಾಗುತ್ತೆ ಅಂತಕ್ಕಂಥ. ನೆಕ್ಸ್ಟ್ ಡೆವಲಪ್ಮೆಂಟ್ ಈಸ್ ಸ್ಪೈರಲ್ ಅಂಡ್ ಇಟ್ ಇಸ್ ನಾಟ್ ಲೀನಿಯರ್ ಅಂತ ಕರಿತೀವಿ. ಇಲ್ಲಿ 2 ಚಿತ್ರಗಳನ್ನ ತೋರಿಸಿದ್ದೀನಿ. ಸ್ಪೈರಲ್, ಲೀನಿಯರ್ ಅಂದ್ರೆ ಏನು? ವಿಕಾಸವು ನೇರವಾಗಿ ಕಂಡು ಬರುವುದಿಲ್ಲ. ಇದು ನೇರ ಅಂದ್ರೆ ಮಗು ಈಗ ಪ್ರಸವ ಪೂರ್ವ ಹಂತ ಸ್ಟಾರ್ಟ್ ಆಯ್ತು. ಪ್ರಸವ ಪೂರ್ವ, ಶೈಶವ, ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆ ಕಾಲ, ತಾರುಣ್ಯಾವಸ್ಥೆ, ವಯಸ್ಕತನ, ಮಧ್ಯವಯಸ್ಕ, ವೃದ್ಧಾಪ್ಯ. ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಸೀದಾ ಹೋಗಲ್ಲ, ಯಾವುದೇ ಬದಲಾವಣೆಗಳು ಮಾಡ್ಕೊಳ್ಳದೆ ಹಂಗೆ ಬೆಳ್ಕೊಂಡು ಹೋಗ್ತಾನೆ ಅಂತಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತಂದ್ರೆ ಮಗು ಈಗ ಪ್ರಸವ ಪೂರ್ವ ಹಂತ ಇದೆ ಅಂತ ಇಟ್ಕೊಡ್ರಿ, ಇದನ್ನ ನಾನು ಶೈಶವದಿಂದ ಪ್ರಾರಂಭ ಮಾಡ್ತೀನಿ. ಅಂದ್ರೆ 2 ವರ್ಷದವರೆಗೆ ಅಂತ ಇಟ್ಕೊಳ್ರಿ ಇದನ್ನ, ಅಥವಾ ಹಸುಳೆತನ ಅಂತ ಇಟ್ಕೊಳ್ರಿ. ಇಲ್ಲಿ 2 ಒಂದೇ ರೀತಿಯಲ್ಲಿ ಬಳಸ್ತೀನಿ. ಅದಾದ್ಮೇಲೆ ಪೂರ್ವ ಬಾಲ್ಯ ಅಂತ ಇಟ್ಕೊಳ್ರಿ, ಅದಾದ್ಮೇಲೆ ಉತ್ತರ ಬಾಲ್ಯ ಅಂತ ಇಟ್ಕೊಳ್ರಿ, ಅದಾದ್ಮೇಲೆ ತಾರುಣ್ಯ ಅಂತ ಇಟ್ಕೊಳ್ರಿ. ಇಷ್ಟು ಸಾಕಾಗತ್ತೆ ನಿಮಗೆ. ಹಾಗಾದ್ರೆ ಇಲ್ಲಿ ಮಗು ಬೆಳವಣಿಗೆ ಹಂತ ಹೋಗ್ತಾ ಇದೆ. ಹೌದಾ? ಶೇಷಾವಸ್ಥೆಯಲ್ಲಿ ಕೆಲವೊಂದಂದ್ರೆ ಇದು 2 ವರ್ಷದವರೆಗೆ, ಇದು 2 ರಿಂದ 6 ವರ್ಷದವರೆಗೆ, 6 ರಿಂದ 12, ಇದು 13 ರಿಂದ 19 ವರ್ಷದವರೆಗೆ ನಡೀತದೆ ವಿಕಾಸ. ಇಲ್ಲಿ ಮಗು ಸಾಕಷ್ಟು ಲಕ್ಷಣಗಳನ್ನ ಕಲಿತದೆ. ನಡೆಯುವಿಕೆ, ಮಾತನಾಡುವಿಕೆ, ಓದುವಿಕೆ ಎಲ್ಲವನ್ನೂ ಕಲಿತಾ ಇದೆ. ಯಾಕಂದ್ರೆ 2 ವರ್ಷದಾಗ ಭಾಷೆ ಮಗು ಶಾಲೆಗೆ ಹೋಗಿಲ್ಲ, ಆದ್ರೂ ಕೂಡ ಮನೆಯಲ್ಲಿ ಕಲಿತದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ಶಾಲೆಗೆ ಹೋದಾಗ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೋತಾನೆ, ಅವನು ಬದಲಾವಣೆ ಮಾಡ್ಕೋತಾನೆ. ತನ್ನ ತಪ್ಪು ನಡವಳಿಕೆಗಳು ಈಗ ನಡೀತಕ್ಕಂಥ ತಪ್ಪಾಗಿದ್ರೆ, ತಾನು ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ತಪ್ಪಾಗಿದ್ರೆ ಸರಿಪಡಿಸ್ಕೊತಾನೆ. ಸರಿಪಡಿಸ್ಕೊಂಡನ್ನ ತಪ್ಪಿದ್ದದನ್ನ ತೆಗೆದು ಹಾಕ್ತಾನೆ, ಸರಿ ಇರೋದನ್ನ ಸೇರಿಸ್ಕೊಂಡು ಅದನ್ನ ಮುಂದುವರಿತಾನೆ. ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ ಇದು ಸ್ಪೈರಲ್ ಅಪ್ರೋಚ್ ಅಂತ ಕರಿತೀವಿ. ನಮ್ಮ ಕರಿಕ್ಯುಲಮ್ ಕೂಡ ಸ್ಪೈರಲ್ ಅಪ್ರೋಚ್ ಆಗಿದೆ. ಇಂಟಿಗ್ರೇಟೆಡ್ ಸ್ಪೈರಲ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಯಾವುದು ಕನ್ಸ್ಟ್ರಕ್ಟೆಡ್. 3 ಫಾರ್ಮುಲಾಗಳನ್ನ ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು, ಅದು ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಥವಾ CBSE ಆಗಿರ್ಬೋದು,
ಮೂರು ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡುತ್ತೆ. ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರಿತೀವಿ, ಸ್ಪೈರಲ್ ಅಪ್ರೋಚ್ ಅಂತ ಕರಿತೀವಿ, ಇನ್ನೊಂದು ಸ್ಟ್ರಕ್ಚರ್ಡ್ ಅಪ್ರೋಚ್ ಅಂತ ಕರಿತೀವಿ. ರಚನಾತ್ಮಕ ಉಪಕ್ರಮ, ನಂತರದಲ್ಲಿ ಯಾವುದು ಸುರುಳಿ ಉಪಕ್ರಮ ಮತ್ತು ಅಂತರ್ಗತ ಉಪಕ್ರಮ ಅಂತೇಳಿ. ಇಲ್ಲಿ ಸುರುಳಿ ಉಪಕ್ರಮ ಒಂದಕ್ಕೊಂದು ಸಂಬಂಧ ಇದೆ. ಇಲ್ಲಿ ಪೂರ್ವ ಬಾಲ್ಯದ ಉತ್ತರ ಬಾಲ್ಯಕ್ಕೆ ಸಂಬಂಧ ಇದೆ, ಉತ್ತರ ಬಾಲ್ಯದ ತಾಮ್ಯಕ್ಕೆ ಸಂಬಂಧ ಇದೆ. ಇಲ್ಲಿ ಕಂಡು ಬಂದಿರತಕ್ಕಂಥ ಲಕ್ಷಣಗಳು ಮುಂದಕ್ಕೆ ಬರ್ತವೆ, ಹೌದಾ? ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಇರ್ತವೆ. ಆದ್ರೆ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ಕೊಳುತ್ತೆ. ಸರಿಪಡಿಸ್ಕೊಂಡು ಏನ್ ಮಾಡುತ್ತೆ, ಮುಂದಕ್ಕೆ ಹೋಗುತ್ತೆ. ಸರಿ ಇರೋದನ್ನ ಸೇರ್ಸ್ಕೊಳತ್ತ, ತಪ್ಪು ಇರೋದನ್ನ ತೆಗೆದು ಹಾಕುತ್ತೆ. ಸರಿ ತಪ್ಪು ಅಂದ್ರೆ ಅದನ್ನೇ ಮುಂದುವರ್ಸುತ್ತೆ. ಸೊ ಇವು ಬದಲಾವಣೆಗಳು ನಡೀತಾನೆ ಇರ್ತವೆ. ಸ್ಪೈರಲ್ ಅಪ್ರೋಚ್ ಹಿಂಗೆ ಸೀದಾ ಹೋಗ್ಬಿಡೋದು, ಸೀದಾ ನೇರವಾಗಿ. ಹೀಗಾಗಿ ಇಟ್ ಇಸ್ ನಾಟ್ ಲೀನಿಯರ್, ಇಟ್ ಇಸ್ ಸ್ಪೈರಲ್ ಅಂತ ಕರಿತೀವಿ. ಏನು ಅಂದ್ರೆ ಇದಕ್ಕೆ ಇನ್ನೊಂದು ಸುರುಳಿ ಉಪಕ್ರಮ ಅಂತ ಕರೀತಾರೆ. ಏನು ಸುರುಳಿ ಉಪಕ್ರಮ, ಅಥವಾ ಇದಕ್ಕೆ ಗೋಲಾಕಾರ ವರ್ತುಲ ಉಪಕ್ರಮ ಅಂತಾನೆ ಎಕ್ಸಾಮ್ ಅಲ್ಲಿ ಶಬ್ದ ಯೂಸ್ ಮಾಡಬಹುದು. ವರ್ತುಲ ಅಂದ್ರೆ ಒಂದೇ, ಸುರುಳಿ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಸೊ ಎರಡು ಸ್ಟೇಟ್ಮೆಂಟ್ ನೆನಪಿಟ್ಕೋಬೇಕು. ಮುಂದಕ್ಕೆ ಹೋಗೋಣ. ಇದಾಯ್ತು. ಎಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ is a joint of both heredity and environment. ಈಗಾಗಲೇ ನಾನು ಈ ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡಿದ್ದೆ, ಆದ್ರೆ ಮತ್ತೊಮ್ಮೆ ಈಗ ಮುಂದೆ ಬರ್ತಕ್ಕಂಥ ವಿಷಯದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹೆರಿಡಿಟಿ ಅನುವಂಶತೆ ಅಂದ್ರೆ ಏನು? ತನ್ನ ಪೂರ್ವಜರಿಂದ ಮಗು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಮಾನಸಿಕ ಮತ್ತು ದೈಹಿಕ ಲಕ್ಷಣಗಳ ಒಟ್ಟು ಮೊತ್ತವನ್ನು ಏನಂತ ಕರಿತೀವಿ? ಅನುವಂಶತೆ ಅಂತ ಕರಿತೀವಿ. ಹಾಗಾದ್ರೆ ಈಗಾಗಲೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಬುದ್ಧಿಶಕ್ತಿ ಯಾವ್ದಂತ ಪಡಿತದೆ ಅಂದ್ರೆ ಮಗು ಅನುವಂಶತೆಯಿಂದ ಪಡಿತದೆ. ಮೊನ್ನೆ ಡೀಟೇಲ್ ಆಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ಮಗುವಿನ ಎತ್ತರ ಆಗಿರ್ಬೋದು, ಮಗುವಿನ ಆಕಾರ ಆಗಿರ್ಬೋದು, ಮಗುವಿನ ಗಾತ್ರ ಆಗಿರ್ಬೋದು, ಹೌದಾ? ಕಣ್ಣಿನ ಬಣ್ಣ ಆಗಿರ್ಬೋದು, ಕೈ ಬೆರಳುಗಳ ವಿನ್ಯಾಸ ಆಗಿರ್ಬೋದು, ಲೈಂಗಿಕತೆ ಆಗಿರ್ಬೋದು, ಕೂದಲಿನ ಬಣ್ಣ ಆಗಿರ್ಬೋದು, ಸೊ ದೇಹದ ಒಂದು ಸ್ಥಿತಿಗತಿಗಳಾಗಿರ್ಬೋದು, ಯಾವ್ದರಿಂದ ಪಡಿತದೆ? ಹೆರಿಡಿಟಿಯಿಂದ ಮಗು ಪಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಪರಿಸರ ಕೂಡ ಇಂಪಾರ್ಟೆಂಟ್. ಪರಿಸರದಲ್ಲಿ 3 ಪ್ರಕಾರಗಳು ಈಗಾಗಲೇ ಹೇಳಿದ್ದೀನಿ. ಏನು? ಅದು ಸಾಮಾಜಿಕ ಪರಿಸರ, ಬೌದ್ಧಿಕ ಪರಿಸರ ಮತ್ತು ಭೌತಿಕ ಪರಿಸರ ಅಂತೇಳಿ. ಸೊ ಭೌತಿಕ ಪರಿಸರ ಮಗು ತೆಗೆದುಕೊಂಡಿರ್ತಕ್ಕಂಥ ಆಹಾರ, ಮಗು ಇರತಕ್ಕಂಥ ಒಂದು ವಾತಾವರಣ ಪ್ರಭಾವ ಬರುತ್ತೆ. ನಂತರದಲ್ಲಿ ಬೌದ್ಧಿಕ ಪರಿಸರ ಮಗುವಿನ ಶಾಲೆ, ಮಗುವಿನ ಮನೆಯ ಪರಿಸ್ಥಿತಿ, ಆತನಿಗೆ ಟ್ರೈನಿಂಗ್ ಮಾಡಿ ತರಬೇತಿ ಕೊಟ್ಟಿರ್ತಕ್ಕಂಥದ್ದು, ಅವೆಲ್ಲವೂ ಕೂಡ ಮನೋರಂಜನಾ ಚಟುವಟಿಕೆಗಳು, ಆಟಗಳು, ಇವೆಲ್ಲವೂ ಕೂಡ ಪ್ರಭಾವ ಬರುತ್ತೆ. ಸಾಮಾಜಿಕ ಪರಿಸರ ಅಂದ್ರೆ ಕುಟುಂಬ, ನೆರೆಹೊರೆ, ಸಮವಯಸ್ಕರ ಗುಂಪು, ಸಮೂಹ ಮಾಧ್ಯಮಗಳಾಗಿರ್ತಕ್ಕಂಥ ದೂರದರ್ಶನ, ನಿಯತಕಾಲಿಕೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಪ್ರಭಾವ ಬರುತ್ತೆ. ಇದರರ್ಥ ನಮ್ಮ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಹೆರಿಡಿಟಿ ಮತ್ತು ಎನ್ವೈರನ್ಮೆಂಟ್, ಅನುವಂಶಿತ ಮತ್ತು ಪರಿಸರ ಪ್ರಭಾವ ಬರುತ್ತೆ. ಇವೆರಡು ಅಸಮ ರೀತಿಯಲ್ಲಿ ಪ್ರಭಾವ ಬರುತ್ತೆ, ಅಸಮ ರೀತಿಯಲ್ಲಿ ಪ್ರಭಾವ ಬರುತ್ತೆ. ಇನ್ನೊಂದು ಪ್ರಿನ್ಸಿಪಲ್ ನೋಡೋಣ. ಏನಂದ್ರೆ ವಿಕಾಸವು ಪ್ರಗತಿ ಮತ್ತು ವಿಗತಿಯನ್ನು ಹೊಂದಿದೆ. ಏನು ಹೊಂದಿದೆ? ವಿಕಾಸವು ಪ್ರಗತಿ ಮತ್ತು ವಿಗತಿ, ಪ್ರಗತಿ ಮತ್ತು ಸೊ ಮಗು ವ್ಯಕ್ತಿಯ ಪ್ರಾರಂಭದ ಹಂತದಲ್ಲಿ, ಮಗುವಿನ ಪ್ರಾರಂಭದ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯಗಳು ನಮ್ಮಲ್ಲಿ ಹೆಚ್ಚಿರಬಹುದು. ಆದ್ರೆ ನನಗೆ ವಯಸ್ಸಾಗ್ತಾ ಹೋದಂತೆ ನನ್ನ ಕಾರ್ಯದಲ್ಲಿ ಏನಾಗ್ಬೋದು? ಕ್ಷೀಣತೆ ಉಂಟಾಗ್ಬೋದು, ನಿರ್ಧಾರ ಕೈಗೊಳ್ಳುವಿಕೆ ಕುಂಠಿತಗೊಳ್ಬಹುದು, ಅಥವಾ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗ್ಬೋದು. ಆದ್ರೆ ಪ್ರಸ್ತುತವಾಗಿ ನಾನು ದಷ್ಟಪುಷ್ಟ ಇದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ಈ ಒಂದು ವಯಸ್ಸಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯ ನಾನು ಮಾಡಬಹುದು. ಕಾರಣ ಏನಪ್ಪಾ ಅಂದ್ರೆ ಇದು ಪ್ರಗತಿ, ಹೌದಾ? ಆದ್ರೆ ಕೊನೆ ವೇಳೆಗೆ ಮಗುವಿನ ಪ್ರಾರಂಭದ ಹಂತದಲ್ಲಿ ಪ್ರಗತಿ ಕಂಡು ಬಂದ್ರೆ ಮಗುವಿನ ಕೊನೆ ವೇಳೆಗೆ ಅಂದ್ರೆ ವಿಗತಿಗಳು ಕಂಡು ಬರ್ತದೆ. ಮುಪ್ಪಾವಸ್ಥೆಯಲ್ಲಿ ನಾವು ಸಾಕಷ್ಟು ಹಳೆಯ ಒಂದು ಹೊಸ ಜೀವಕೋಶಗಳ ಸೃಷ್ಟಿ ಕೂಡ ಆಗುತ್ತೆ, ಹಳೆಯ ಜೀವಕೋಶಗಳು ಸಾಕಷ್ಟು ನಾಶ ಆಗ್ತಕ್ಕಂಥದ್ದು ಕೂಡ ಈ ಪ್ರಗತಿ ವಿಗತಿಯಲ್ಲಿ ನಾವು ಕಾಣಬಹುದು. ಇನ್ನು ವಿಕಾಸ ಅಂತಕ್ಕಂಥದ್ದು ಒಂದು ಸಂಚಿತ ಪ್ರಕ್ರಿಯೆ. ಸಂಚಿತ ಪ್ರಕ್ರಿಯೆ, ಸಂಚಿತ ಅಂದ್ರೆ ಏನು? ಬಹಳ ದಿನಗಳಿಂದ ನಡೀತಕ್ಕಂಥ ಪ್ರಕ್ರಿಯೆಗೆ ಸಂಚಿತ ಅಂತ ಕರಿತೀವಿ. ಬಹಳ ದಿನಗಳಿಂದ, ಫಾರ್ ಎಕ್ಸಾಂಪಲ್ ಮಗು ತನ್ನ ಮೊದಲ ಶಬ್ದ ಉಚ್ಚಾರ ಮಾಡ್ತಾ ಇದೆ ಅಂದ್ರೆ ಅದು 12 ತಿಂಗಳು ತಗೊಳುತ್ತೆ ತನ್ನ ಮೊದಲ ಪದ ಉಚ್ಚಾರ ಮಾಡ್ಬೇಕಾದ್ರೆ, ಹೌದಾ? ಹಾಗಾದ್ರೆ ಒಂದು ಪಕ್ಷಿ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿದೆ, ಆ ಮರಿ ಹೊರಗಡೆ ಬಂದು ಹಾರಿ ಹೋಗ್ಲಿಕ್ಕೆ ಎಷ್ಟು ಬೇಕೋ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಹೌದಾ? ಸಮಯ ತೆಗೆದುಕೊಳ್ಳುತ್ತೆ. ಈಗ ನೀವು ಎಕ್ಸಾಮ್ ಅಲ್ಲಿ ಕ್ರ್ಯಾಕ್ ಮಾಡಬೇಕಾಗಿದೆ ಎಕ್ಸಾಮ್ ಅನ್ನು, ಒಂದೇ ದಿನಕ್ಕಾಗುತ್ತಾ? ಇಟ್ ಇಸ್ ಅಲ್ಲಿ ಇಂಪಾಸಿಬಲ್. ಯು ಹ್ಯಾವ್ ಟು ವರ್ಕ್. ಏನಿರಬೇಕು? ನೀವು ವರ್ಕ್ ಮಾಡಬೇಕು. ಯಾಕಂದ್ರೆ ನೋಟಿಫಿಕೇಶನ್ ಆಗೋ ಮುಂಚಿತವಾಗಿ ನಿಮಗೆ ಕಂಪ್ಲೀಟ್ ಒಂದು ಎಕ್ಸಾಮ್ ಒಂದು ಹಂತದ ತಯಾರಿ ಮುಗಿದಿರಬೇಕು. ಅದಾದ್ಮೇಲೆ ನಾನು ನೋಡ್ಕೊಂಡು ಓದಬೇಕಾಗುತ್ತೆ. ಸಂಚಿತವಾಗಿ ಬಹಳ ದಿನಗಳಿಂದ ನಡೀತಕ್ಕಂಥ ಪ್ರಕ್ರಿಯೆ. ಈಗ ನಾನು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ವಿಷಯವನ್ನು ಒಂದೇ ದಿನಕ್ಕೆ ಬಂದು ನಾನು ಹೇಗ್ ಬೇಕೋ ಟೀಚ್ ಮಾಡ್ಲಿಕ್ಕೆ ಬರಲ್ಲ. ಇದ್ರ ಹಿಂದೆ ಏನಾದ್ರೂ ಸಾಕಷ್ಟು ನಾನು ಪರಿಶ್ರಮವನ್ನು ಹಾಕ್ಬೇಕಾಗತ್ತೆ. ಹಂಗೇನೆ ವಿಕಾಸ ಅಂತಕ್ಕಂಥದ್ದು ಮಗುವಿನ ವಿಕಾಸದಲ್ಲಿ ಮಗು ಒಂದು ಶಬ್ದ ಉಚ್ಚಾರ ಮಾಡ್ತಾ ಇದೆ, ಮಗು ನಡೀತಾ ಇದೆ, 4ನೇ ತಿಂಗಳಲ್ಲಿ ಆಧಾರ ಸಹಿತವಾಗಿ ಕೂತ್ಕೊಳ್ತಾನೆ, 6ನೇ ತಿಂಗಳಲ್ಲಿ ಆಧಾರ ರಹಿತವಾಗಿ ಕೂತ್ಕೊಳ್ತಾನೆ, 8 ತಿಂಗಳಲ್ಲಿ ಆಧಾರ ರಹಿತವಾಗಿ ನಿಂತ್ಕೊಳ್ತಾನೆ ಅಂತಕ್ಕಂಥದ್ದು ನೋಡಿದ್ರೆ ಅಲ್ಲಿ ಏನ್ ನಡೀತಾ ಇದ್ರೆ ಬಹಳ ದಿನಗಳಿಂದ ಆ ಮಗುವಿನಲ್ಲಿ ಪ್ರಕ್ರಿಯೆ ನಡೀತದೆ. ಮೊದಲ ಪದ ಉಚ್ಚಾರ ಮಾಡ್ತಾ ಇದ್ದಾನೆ, ಮಗು ನಡೀತಾ ಇದ್ದಾನೆ ಅಂತಕ್ಕಂಥದ್ದು ನೋಡಿದಾಗ ಇವೆಲ್ಲವೂ ಕೂಡ. ನೆಕ್ಸ್ಟ್ ಬಂದಾಗ ವಿಕಾಸವು ದ್ವಿಪಾರ್ಶ್ವದಿಂದ ಏಕ ಪಾರ್ಶ್ವದ ಕಡೆಗೆ ಸಾಗುತ್ತೆ. ಇದು ತುಂಬಾ ಬಾರಿ ಕ್ವಶನ್ ಆಗಿದೆ. ದ್ವಿಪಾರ್ಶ್ವದಿಂದ ಏಕ ಪಾರ್ಶ್ವ 2.5 ವರ್ಷಗಳವರೆಗೆ 2 ಕೈಗಳನ್ನ 2 ಕಾಲುಗಳನ್ನ ಸುಲಲಿತವಾಗಿ ಬಳಸುತ್ತಿದ್ದ ಮಗು 2.5 ವರ್ಷಗಳ ಆದ್ಮೇಲೆ ಆಯ್ಕೆಯ ಸ್ವಾತಂತ್ರ್ಯ ಕಂಡು ಬರುತ್ತದೆ. ಅಥವಾ
ಬಲಗೈನ ಬಳಸಬೇಕು ಅಥವಾ ಎಡಗೈನ ಬಳಸಬೇಕು ಅಂತಕ್ಕಂಥ ಪ್ರಾಧಾನ್ಯತೆ ಉಂಟಾಗುತ್ತೆ. ಅದನ್ನ ಏನಂತ ಕರಿತೀವಿ, ದ್ವಿಪಾರ್ಶ್ವದಿಂದ ಏಕಪಾರ್ಶ್ವ ಅಂತ ಕರಿತೀವಿ. ಅಂದ್ರೆ ಮೊದಲು 2.5 ವರ್ಷಗಳಿಗಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಮಗುವಿಗೆ ಗೊತ್ತಿರಲ್ಲ ತಾನು ಯಾವ ಕೈಯನ್ನ ಯಾವುದನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಅಂತೇಳಿ. ಆದ್ರೆ 2.5 ವರ್ಷಗಳ ಆದ್ಮೇಲೆ ಮಗುವಿಗೆ ಗೊತ್ತಾಗುತ್ತೆ ಯಾವ ಕೈಯನ್ನ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಇದನ್ನ ಏನಂತ ಕರಿತೀವಿ, ಆಯ್ಕೆಯ ಸ್ವಾತಂತ್ರ್ಯ ಅಂತ ಕರಿತೀವಿ. ದ್ವಿಪಾರ್ಶ್ವದಿಂದ ಏಕಪಾರ್ಶ್ವದ ಕಡೆಗೆ ಏನಾಗುತ್ತೆ ಅಂದ್ರೆ ವಿಕಾಸ ಸಾಗುತ್ತೆ ಅಂತಕ್ಕಂಥದ್ದು. ಹೌದಾ? ಇನ್ನು ಈ ಒಂದು ಪ್ರಗತಿ ಮತ್ತು ವಿಗತಿ ಇನ್ನೊಂದು ಎಕ್ಸಾಮ್ ಅಲ್ಲಿ ಮೊನ್ನೆ TET ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಬಹುಮುಖಿ ಪ್ರಕ್ರಿಯೆ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದಾನೆ. ವಿಕಾಸದ ಎಂತ ಪ್ರಕ್ರಿಯೆ ಅಂತ ಕೇಳಿದಾನೆ, ಅದು ಬಹುಮುಖಿ ಅಂದ್ರೆ ಏನು, ಪ್ರಗತಿ ಮತ್ತು ವಿಗತಿ ಎರಡು ಅಂಶಗಳಲ್ಲಿ ಇರುತ್ತೆ ಅಂತೇಳಿ. ಸೊ ಇಷ್ಟು ಈ ಒಂದು ಟಾಪಿಕ್ ಅಲ್ಲಿ. ಮತ್ತೆ ನಾಳೆ ಮತ್ತೊಂದು ಟಾಪಿಕ್ ಅನ್ನ ನಿಮ್ಮ ಜೊತೆಗೆ ಡಿಜಿಟಲ್ ಬೋರ್ಡ್ ಮೇಲೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಾರ ಮಾಡ್ತೀನಿ.